ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೈಸೂರಿನಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಇಸ್ಪೀಟ್ ದಂಧೆ. ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಇಲ್ಲಿ ಜೂಜಾಟ ಆಡ್ತಾ ಇದ್ದಾರೆ. ಕೇವಲ ಒಂದು ದಿವಸಕ್ಕೆ 2 ರಿಂದ 3 ಕೋಟಿ ನಿಕ್ಕಿ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಹೌದು, ಮೈಸೂರು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಾಗ್ತಿರುವಂತಹ ಜೂಜಾಟದ ದೃಶ್ಯಗಳು ಲಭ್ಯವಾಗಿದೆ. ಲಕ್ಷ ಹಣ ಹಾಕಿ ಜೂಜಾಟವಾಡುವಂತಹ ದೃಶ್ಯ ಇದು. ರೌಡಿ ಶೀಟರ್ಗಳು ನೋಡಿ, ಯಾವುದೇ ರೀತಿಯ ಭಯ ಇಲ್ಲದೆ ಜೂಜಾಟವನ್ನು ಹೆಂಗೆ ನಡೆಸ್ತಿದ್ದಾರೆ ಅನ್ನೋದನ್ನು ಗಮನಿಸಬಹುದು. ಹಾಡಹಗಲೇ ನಡೆಯುತ್ತೆ ಈ ಜೂಜಾಟ. ಬಿಳಿಕೆರೆ ಠಾಣಾ ವ್ಯಾಪ್ತಿಯಲ್ಲಿ ಜೂಜಾಡುವ ದೃಶ್ಯ ಲಭ್ಯವಾಗಿದೆ. ಈ ಮೈಸೂರು ಡ್ರಗ್ಸ್ನ ಬಳಿಕ ಜೂಜಾಟದ ಕಳಂಕವನ್ನು ಹೊತ್ತುಕೊಂಡಿದೆ. ಮೈಸೂರು ಅಂದಾಗ ಸಾಂಸ್ಕೃತಿಕ ನಗರಿ ಹೀಗೆ ಖ್ಯಾತಿಯನ್ನು ಪಡೆದುಕೊಂಡಿತ್ತು. ಆದರೆ ಇತ್ತೀಚೆಗೆ ಆದಂತಹ ಬೆಳವಣಿಗೆಗಳನ್ನು ನಾವು ನೋಡ್ತಾ ಹೋಗೋದಾದರೆ ಡ್ರಗ್ಸ್ ಸಪ್ಲೈಗೆ ಹೆಸರಾಯಿತು. ಈಗ ಜೂಜಾಟ, ಹೀಗೆ ಹಲವಾರು ಕಳಂಕವನ್ನು ಸಾಂಸ್ಕೃತಿಕ ನಗರಿ ಎದುರಿಸ್ತಾ ಇದೆ. ರಾಜಾರೋಷವಾಗಿ ನಡೀತಾ ಇರುವಂಥ ಇಸ್ಪೀಟ್ ದಂಧೆ ಇದು. ಹೌದು, ಎಗ್ಗಿಲ್ಲದೆ ನಡೀತಾ ಇದೆ ಇಸ್ಪೀಟ್ ದಂಧೆ. ರೌಡಿ ಶೀಟರ್ ಮುಜ್ಜು, ಜಯರಾಮ್, ಭಟ್ಟ ರಮೇಶ್ ಇತರರು ರಾಜಾರೋಷವಾಗಿ ನಡೆಸ್ತಾ ಇರುವಂಥ ದಂಧೆ ಇದು. ಮೈಸೂರು ಹೊರವಲಯದಲ್ಲಿ ಲಕ್ಷ ಹಣ ಹಾಕಿ ಜೂಜಾಡುವಂಥ ದೃಶ್ಯ ಲಭ್ಯವಾಗಿದೆ. ಈ ಹಿಂದೆ ಟಿ ನರಸೀಪುರದ ಸ್ಪೋರ್ಟ್ಸ್ ಕ್ಲಬ್ನಲ್ಲಿ ನಡೀತಾ ಇತ್ತು. ಇದೀಗ ಮೈಸೂರು ಹೊರವಲಯದಲ್ಲಿ ಕೋಟಿ ಬಾಜಿ ಕಟ್ತಾ ಇದ್ದಾರೆ. ಹೌದು, ಒಂದು ದಿವಸಕ್ಕೆ 2 ರಿಂದ 3 ಕೋಟಿ ನಿಕ್ಕಿ ಅನ್ನೋದಾದರೆ ಯೋಚನೆ ಮಾಡಿ ಎಷ್ಟರ ಮಟ್ಟಿಗೆ ಇಸ್ಪೀಟ್ ದಂಧೆ ಹೆಚ್ಚಾಗಿದೆ ನೋಡಿ. ಆ ದೃಶ್ಯದಲ್ಲಿ ಗಮನಿಸಬಹುದು. ಮೈಸೂರು ಹೊರವಲಯ ಏನೋ ಟೆಂಟ್ ಹಾಕೋಣಂಗೆ ಕಾಣ್ತಾ ಇದೆ. ಸುತ್ತಮುತ್ತ ಒಂದಷ್ಟು ಜನ ಇದ್ದಾರೆ. ಎಲ್ಲರೂ ಅಲ್ಲಿ ಭಾಗಿಯಾಗಿರೋದು ಇಸ್ಪೀಟ್ಗಾಗಿ. ನೋಡಿ, ಗ್ರೌಂಡಲ್ಲೊಂದು ಟ್ಯಾರ್ಪಲ್ ಹಾಕೊಂಡಿದ್ದಾರೆ. ಅಲ್ಲೇ ಕೂತು ದಂಧೆಯಲ್ಲಿ ಬ್ಯುಸಿಯಾಗಿದ್ದಾರೆ ಹಲವರು. ಇದರಲ್ಲಿ ರೌಡಿ ಶೀಟರ್ಗಳಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಅವ್ರಿಗೆ ಯಾವುದೇ ಭಯನೂ ಇಲ್ಲ, ಏನೂ ಆಗಬೇಕಾಗಿಲ್ಲ. ಬಟ್ 2 ರಿಂದ 3 ಕೋಟಿ ಹಣ ಇಲ್ಲಿ ಕಟ್ಟಿ ಆಡ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ಏನ ನೆಲ ನೋಡ್ತೀಲಿ, ಅಲ್ಲಿ ಬಿದ್ದಾಗ ದಾಯ ಎತ್ತಾಕು. 10,000 ಯಾರು ಕೊಟ್ಟಿದ್ದೀವಿ? ಏನ ನೆಲ ನೋಡ್ತೀಲಿ, ಅಲ್ಲಿ ಬಿದ್ದಾಗ ದಾಯ ಎತ್ತಾಕು. 10,000 ಯಾರು ಕೊಟ್ಟಿದ್ದೀವಿ? Well,